ಹೊರಗೆ ಕರೆದು ಮಾತಾಡುವುದೇ ಒಳ್ಳೇದು. ಅಡ್ಡಿಲ್ಲ. ನಾನೇ ಕರೀತೇನೆ ಸರಿ. ರಾಯೇಶ್ವರಿ ರಾಘವಾಚಾರ್ಯ ಅಂತ ಹೇಳಿದ್ರೆ ನಮ್ಮನ್ನು ನೋಡಿಲ್ಲ, ಅವಳು ಗಲಿಬಿಲಿಯ ಏನದು ಗಬ್ಬಲಿ. ನಮ್ಮಿಂದ ಯಾವ ಅಪ್ಪ ಇವಾಗ ಇದೆಂತ ಹುಲಿ ಇರ್ತೇನೆ ಅಬ್ಬ ಆಗಲಿಕ್ಕೆ. ಇದು ರಾಜೇಶ್ವರಿ ಅಂತಪುರ ಅಲ್ವೇ? ಇವಳು ಯಾರು ಗೊತ್ತಾಗ್ಲಿಲ್ವಾ? ಇವಳು ಮೈಜ್ಞ. ಯಾರಿಗೆ ಇದು ಮೈಜ್ಞೆ ಯಾರಿಗಂತ ಕೇಳಿ ಅದಲ್ವಾ? ಕಾಡಿನಿಂದ ಬಂದು. ಓ ಇವಳೇ ಮೇಧಿನಿ ಅಂತ ಹೇಳಿದ್ರೆ ಕಾಡಿನವರಿಗೆ ನಾಡಿಗೆ ಅವಕಾಶ ಇಲ್ಲ ಅಂತ ಮೊದ್ಲೇ ಅಲ್ವಾ ಆಜ್ಞೆ ಅದು? ಹೌದು. ಇವಳು ಯಾಕೆ ಬಂದು? ಅಲ್ಲ ಹೇಳಿದ ಹೌದು ಪುಣ್ಯಾತ್ಮ. ನಿನ್ನ ಅತ್ತೆ ಮಗಳು ರಾಜೇಶ್ವರಿ ಇದ್ದಾಳಲ್ಲ, ಇವಳು ನಾಟ್ಯ ಮಾಡಿದ್ಲಂತೆ, ಹಾಡಿದ್ಲಂತೆ. ಅದನ್ನೆಲ್ಲ ನೋಡ್ಕೊಂಡು ಎಲ್ಲಿಗೂ ಹೋಗುದು ಬೇಡ, ಇಲ್ಲೇ ಇರ್ಬೇಕು ಅಂತ ಇಲ್ಲೇ ಇರಿಸಿಕೊಂಡಿದ್ದಾಳೆ. ಹೌದೌದು. ಇವಳು ಹಠ ಸ್ವಭಾವದವಳು, ಇವಳು ಮೃದು ಸ್ವಭಾವದವಳು. ನೋಡಿದಾಗ್ಲೇ ಅರ್ಥ ಆಗ್ತದೆ. ಇಲ್ಲ ಇಲ್ಲ ಇಲ್ಲ, ರಾಜೇಶ್ವರಿ ಇದು ಒಳಗಡೆ ಅಂದ್ರೆ ನೀವು ರಾಜೇಶ್ವರಿ ಅಂತ ಕರೆದ್ರಲ್ಲ, ನಾನು ಯಾರು ಸಖಿಯರು ಅಂತ ಹೇಳಿ ಒಮ್ಮೆಲೆ ಮಾತನಾಡ್ಲಿಕ್ಕೆ ಬಂದೆ. ತಪ್ಪಾಯ್ತು, ಕ್ಷಮಿಸ್ಬೇಕು. ರಾಜೇಶ್ವರಿ ಒಳಗಡೆ ಇದ್ದಾಳೆ, ನಾನ್ ಬರುದಕ್ಕೆ ಹೇಳ್ತೇನೆ. ತಪ್ಪಾಯ್ತು, ನನ್ನ ಆದ್ರೆ ನಿಮ್ಮ ನೋಡಿದ್ದೇನೆ. ಎಲ್ಲಿ? ನಿನ್ನೆ ದಿನ ರಥಬೀದಿಯಲ್ಲಿ ಬರುವಾಗ ಮತ ಏರಿದ ಆನೆಯ ಮತವನ್ನೇರಿಸಿದ್ರಲ್ಲ, ಆ ನಿಮ್ಮ ಸಾಹಸಕ್ಕೆ ಮೆಚ್ಚಿದೆ. ಅಯ್ಯೋ, ಹೋದ ವರ್ಷ 5 ಆನೆ ಹೆಚ್ಚು ಮನೆ ಅಂತ ಸಾಹಸ ಯಾರಾದ್ರೂ ಮೆಚ್ಚಲೇಬೇಕು. ಮನಸ್ಸಿಗೆ ಸಂತೋಷ ಆಯ್ತು. ರಾಜೇಶ್ವರಿ ಒಳಗಡೆ ಇದ್ದಾಳೆ. ಅವಳಿಗೆ ನಾನು ಬರೋದಕ್ಕೆ ಅವಳಿಲ್ಲ ಒಳಗಡೆ.